ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ? ಖಂಡಿತ ನೋಡ್ತೀನಿ. ನೋಡ್ತೀರಿ, ಈ ಸೀಸನ್ ನೋಡ್ತಾ ಇದ್ದೀರಾ? Yes, yes. ಯಾರ ಫೇವರೇಟ್? ನನಗೆ ಗಿಲ್ಲಿ ಇಷ್ಟ. ಇಲ್ಲಿ ಒಂಥರ ಟ್ರೆಂಡ್. ಬಿಕಾಸ್ ನಾವು ರೈಟರ್ ಆಗಿರೋದ್ರಿಂದ ಆ ಮನುಷ್ಯ ಸ್ಪಾಂಟೇನಿಯಸ್ ಆಗಿ ಬರೆಯೋದು. ಅಂಡ್ ಅವ್ರದ್ದು ಹೌದು, ಅವ್ರದ್ದು ನನಗೆ ರೈಟ್ ಫ್ರಮ್ ಅವರ ಫೇಸ್ಬುಕ್ ಲೈವ್ ಕಾನ್ಸೆಪ್ಟ್ ಅಲ್ಲಿ ಏನು ವಿಡಿಯೋ ಮಾಡ್ತಿದ್ರು ಲಾಕ್ಡೌನ್ ಟೈಮಿಂದ, ಆ ಟೈಮಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದೆ ನಾನು. ಅವ್ರಿಗೆ ಮೆಸೇಜ್ ಕೂಡ ಮಾಡಿದೆ, ನಿಮಗೆ ಶಾರದೆ ತುಂಬಾ ಚೆನ್ನಾಗಿ ಹೊಲ್ದಿದ್ದಾಳೆ, ದಯವಿಟ್ಟು ಇದನ್ನ ರೈಟ್ ವೇಲಿ ಇದು ಮಾಡ್ಕೊಂಡ್ರೆ ನೀವು ಒಂದಿನ ತುಂಬಾ ಒಳ್ಳೆ ಇದಾಗ್ತೀರಾ ಅಂತ. ಸೊ ಆ ದಾರಿಯೆಲ್ಲ ಇದ್ದಾರೆ ಅವರು. ಸೊ ಟಿ ವಿಯಲ್ಲಿ ಆಗಿರ್ಬೋದು, ಇವಾಗ ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು, ತುಂಬಾ ಜನ ಗಿಲ್ಲಿ ಅವರು ನೋಡೋದಕ್ಕೋಸ್ಕರ ನೋಡ್ತಾರೆ. ಅಂಡ್ ನಾನು ಒಬ್ಬ ಕೂಡ ಅದರಲ್ಲಿ. ಓಕೆ, ಗಿಲ್ಲಿ ಫ್ಯಾನ್ ಅಂತ ಹೇಳಿದ್ರಿ. ಸೊ ಈ ಒಂದು ಬಿಗ್ ಬಾಸ್ ಕ್ವಶನ್ ಏನಕ್ಕೆ ಅಂತಂದ್ರೆ, ನೋಡ್ತಾ ಇರ್ತಾರೆ ನೀವು ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಸೀಸನ್ ನೋಡಿದಿರಾ, ಈ ಸೀಸನ್ ಕೂಡ ನೋಡ್ತಾ ಇದ್ದೀರಾ. ಅದರಲ್ಲಿ ಎಲ್ಲಾ ಕ್ಯಾಟಗರಿಯ ಸ್ಪರ್ಧಿಗಳನ್ನ ಕಳ್ಸಿರ್ತಾರೆ. ಒಂದು ಫಿಲಂ ಇಂಡಸ್ಟ್ರಿ, ಇನ್ನೊಂದು ಬೇರೆ ಸಿಂಗರು, ಇನ್ನೊಂದು ಜರ್ನಲಿಸ್ಟ್, ಇನ್ನೊಂದು ಬೇರೆ ಬೇರೆ ಈ ಕಡೆ ಹಳ್ಳಿಯವರು, ರೈತ, ಈ ತರ ಎಲ್ಲ ಕಳ್ಸಿರ್ತಾರೆ. ಸೊ ನಿಮ್ಗೆ ಯಾವ ತರ ಅನ್ಸಿದೆ, ಒಬ್ಬ ಬರಹಗಾರರನ್ನ ಯಾಕೆ ಕಳಿಸ್ಬಾರ್ದು ಅಂತ ಯಾವ ತರ ಆ ಒಂದು ಥಾಟ್ ಬಂದಿತ್ತ ಅಂತ? ಇಲ್ಲ, ಬಂದಿದೆ. ಬಟ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಬರಹಗಾರ ಯಾವಾಗ್ಲೂ ಸ್ವಲ್ಪ ಮೇ ಬಿ ಅವ್ರು ಯಾಕೆ ಕಳ್ಸಿಲ್ಲ ಅಂತಲೂ ನನಗೆ ಅನ್ಸಿದೆ. ನಾವೆಲ್ಲ ಸ್ವಲ್ಪ ಮಿತಭಾಷಿಗಳು, ನಾವೆಲ್ಲ ಒಂದ್ ಕಡೆ ಯೋಚನೆ ಮಾಡ್ತಾ ಕೂತಿರ್ತೀವಿ. ಅಂಡ್ ಒಂದ್ ಬಿಗ್ ಬಾಸ್ ಅಂತ ಒಂದು ಶೋ ಬಂದಾಗ ಅದು ಡಿಮ್ಯಾಂಡ್ ಮಾಡುತ್ತೆ, ಎಂಟರ್ಟೈನ್ಮೆಂಟ್ ಡಿಮ್ಯಾಂಡ್ ಮಾಡುತ್ತೆ. ಯಾರೋ ಒಬ್ಬ ಕೂತಾಗಲ್ಲ, ಒಬ್ಬ ಸೀರಿಯಸ್ ಆಗಿ ಒಬ್ಬ ಕೂತ್ಕೊಂಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಅಲ್ಲಿ ಏನ್ ಸೀರಿಯಸ್ ಅಂದ್ರೆ ಇದರ ಜಗಳ ಮಾಡ್ಬೇಕು, ಇಲ್ಲ ಏನೋ ಫನ್ ಮಾಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು, ಏನೋ ಒಂದು ಮಾಡ್ಲೇಬೇಕು.